ಒಂದು ನಿಮಿಷ ಇವತ್ತು ಮಾಡೇ ಮಾಡ್ತಾರೆ, ಅದು ಪ್ರಶ್ನೆನೇ ಇಲ್ಲ. ಅದನ್ನು ವಿಳಂಬ ಬಂದಿದ್ದು ಯಾವಾಗ? ಅದು ಮೊನ್ನೆ ಬಂದ ಮೇಲೆ ಏನಾಗುತ್ತೆ ಕ್ರಿಯಾ ಯೋಜನೆ, ಅದು ಸ್ಟಾರ್ಟ್ ಆಗ್ತದೆ ವರ್ಕು. ಇಫ್ ದೇ ಹ್ಯಾವ್ ಶೌಟೆಡ್ ಲೈಕ್ ದ್ಯಾಟ್, ಎಲ್ಲೇ ರಾಜ್ಯದಲ್ಲಿ, ನಾನು ಇದನ್ನು ಅವತ್ತು ಕೂಡ ಸೇಮ್ ಡೇ ಹೇಳಿದ್ದೆ, ಯಾರಾದರೂ ಈ ಥರ ಘೋಷಣೆ ಕೂಗಿದ್ದಾರೆ, ಅದು ನಮ್ಮ ದೇಶದ ಒಂದು ವ್ಯವಸ್ಥೆಯಲ್ಲಿ ಅದು ಕಾನೂನು ವಿರುದ್ಧವಾಗಿರ್ತದೆ ಅಂದರೆ ಅವ್ರಿಗೆ 100% ಕಠಿಣವಾಗಿರ್ತಕ್ಕಂಥ ಕಾನೂನಲ್ಲಿರೋ ಶಿಕ್ಷೆ ಆಗಬೇಕು. ಈಗಲೂ ಕೂಡ ನಾನು ಹೇಳ್ತಾ ಇದ್ದೇನಲ್ಲ, ಆಗುತ್ತೆ, ಅದನ್ನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. FSIL ರಿಪೋರ್ಟ್ ಯಾವುದೇ ಒಂದು ಆದಾಗ ಸುಮ್ಮನೆ ಹಾಗೆ ಒಂದು ಸತಿ ಬಂತು ಅಂದ ತಕ್ಷಣ ಹೇಳೋದಕ್ಕಾಗೋದಿಲ್ಲ, ಬ್ಯಾಕ್ಗ್ರೌಂಡ್ ತಗೊಳ್ಬೇಕಾಗತ್ತೆ. ಎಲ್ಲ ಅಲಿಗೇಷನ್ಸ್ ಮಾಡ್ತಾರಲ್ಲ, ಅದೆಲ್ಲದೂ ಕೂಡ ಕಾನೂನು ಮಾಡೋಕ್ಕಾಗುತ್ತಾ? ಈಗ ನೀವು FSIL ಬಂದಿದೆ ಅಂತ ವಿರುದ್ಧವಾಗಿ ತಗೊಳ್ಳೋಣ. ನೋಡೋಣ, ಅಲ್ಲ ಅಫಿಷಿಯಲಾಗಿ ಬರಲೇಬೇಕಲ್ಲ, ಅದು ಏನೇ ಆದ್ರೂ ನೋಬಡಿ ಕ್ಯಾನ್ ಹೈಡ್ ಇಟ್. ಅದು ಬಂದ ತಕ್ಷಣ ಆ್ಯಕ್ಷನ್ ತಗೊಳ್ಳೋದೆ, ಹಿಂದೆ ಮುಂದೆ ನೋಡೋಂಗಿಲ್ಲ. ಅದರಲ್ಲಿ ಏನಂತೆ ಬಿ ಜೆ ಪಿಯವರು ಇದ್ದಾಗ ಏನೇನಾಯ್ತಂತೆ? ಏನೋ ಆಗಿಲ್ವಾ ಬಿ ಜೆ ಪಿಯವರು ಇದ್ದಾಗ? ಮಣಿಪುರದಲ್ಲಿ ಏನಾಯ್ತಂತೆ? ಮಣಿಪುರದಲ್ಲಿ ಏನಾಯ್ತು ರೀ? ಪುಲ್ವಾಮಾ ಆಗಿದ್ದು ಯಾರು ಇದ್ರೊಳಗೆ? ನರೇಂದ್ರ ಮೋದಿ ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗಲೇ ತಾನೇ ಆಗಿದ್ದು. ಮಣಿಪುರದಲ್ಲಿ ಆಗಿದ್ದು ಯಾವಾಗ? ಈಗ ರೈತರ ಮೇಲೆ ಬಿಡ್ತಾರಲ್ಲ ಹೈಟೆಕ್ ಡ್ರೋನಿಂದ ಗ್ಯಾಸು, ಎಂಥದ್ದು ಟಿಯರ್ ಗ್ಯಾಸು, ಅದೇನು ಕಾಂಗ್ರೆಸ್ ಪಕ್ಷನ ಇರೋದಲ್ಲಿ? ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ? ಸೆನ್ಸ್ಲೆಸ್ ಫೆಲೋಸ್. ಅವ್ರು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಮಾತೆತ್ತಿದ ತಕ್ಷಣ ಸುಮ್ಮನೆ ಹಾಗೆ ಕೂತ್ಕೊಂಡು ಬಂದ ತಕ್ಷಣ ಹಿಂಗಲ್ಲ. ಕಾಂಗ್ರೆಸ್ ಬಂದಾಗ ಯಾವಾಗಲೂ ಸಮಾನತೆ ತರ್ತದೆ. ಇವ್ರು ಬಂದು ಎಲ್ಲ ತಗೊಂಡು ಬರ್ತಾರೆ ಧರ್ಮದ ಮಧ್ಯ. ಅದಕ್ಕೆ ಅವ್ರನ್ನ ಅಲ್ಲಿ ಸೋಲ್ಸಿದ್ರು. ಚುನಾವಣೆ ಹತ್ರ ಬಂದ ತಕ್ಷಣ ಈ ಥರ ಸ್ಟಾರ್ಟ್ ಮಾಡ್ತಾರೆ ಇವರು. ಅದಕ್ಕೆ